ಹತ್ತಿದಿ. ಹೌದ್ ಅವಾಗ ಹೇಳ್ತಾನೆ, ಚೋಕ್ಯ ಮೇಲನ್ನಂತ ನನ್ನ ಭಕ್ತ, ಹೌದ್ ಪರಮ ಭಕ್ತ, ನನ್ನ ಪರಮ ಭಕ್ತ ಹಿಮಾಲಯ ಪರ್ವತದ ಮ್ಯಾಗಿದ ಜಾರಿ ಬಿದ್ದು ಪ್ರಾಣ ಕಳ್ಕೊಂಡಾನ. ಹೌದ್ ಅವನು ಎಲುಬು ತಂದ ನನ್ನ ಎದುರಿಗೆ ಹೋಗಿದ್ರಿ ಅಂದ್ರೆ ಅವಾಗ ನಾ ಅಳುದು ನಿಲ್ಲಿಸ್ತು ನಂದ. ನೋಡ್ರಿ ಭಕ್ತನ ಮ್ಯಾಲ ನೋಡ್ರಿ, ನಿನ್ನ ಪಾಂಡುರಂಗ ಅಳ್ಳಕತ್ತ, ನಿಮ್ಮ ದೇವರ ಅಳ್ಳಕತ್ತಿತ್ತ. ಯಾರ ಸಂಬಂಧ? ಭಕ್ತನ ಸಂಬಂಧ. ಒನಕೆ ತಗೊಂಡು ಮಳ್ಳು ಕುರ್ಬತ್ತ ಬೆನ್ನು ಹತ್ತಿದಾಗ ನಿನ್ನ ದೇವರ ಮಾಲಾಪ್ ಹೆಚ್ಚಿನಾವಿದ್ದಂದ್ರ ಹೋಗಿ ಗಂಚಿನ ಗುಡಿ ಯಾಕೆ ಹೊಕ್ಕ ದೇವ್ರ? ಹೌದ್ ಏ ಕೊಟ್ಟವನ ಖಬರ್ ಐತಿಲ್ವ? ಅನ್ಬೇಕಿಲ್ಲ ದೇವ್ರಿಗೆ ವಿಷಯ ಹಿಂಗದ. ನಿನಗೆ ಶಿರಮತ್ಕ ಕೊಟ್ಟವನ್ನ ಸೊಕ್ಕ ಬಂದೈತಿ ಮಗನ ಅನ್ಬೇಕಿಲ್ಲ ನಿಮ್ಮ ದೇವ್ರ. ಹೌದ್ ಮಳ್ಳು ಕುರ್ಬತ್ತ ಬೆನ್ನು ಹತ್ತ ದನಗುಟ್ಟಿ ಓಡುದ, ಭಕ್ತಗಂಜಿ ಓಡುದ, ಭಕ್ತಗಂಜಿ ಓಡಿಯೋದು ನೀವೆಲ್ಲ ಹೇಳಿ. ನಾ ನಿನ್ನಂಗ ಅಂತ ಮಾತಾಡಂಗಿಲ್ಲ. ಅದನ್ನ ಒಟ್ಟ ತಲೆಯಿಂದ ತೆಗೆದು ಬಿಡ್ನಿ ಮಾಸ್ತರ. ಮತ್ ಇನ್ನೊಂದು ಮಾತಂದ್ರಿ, ನೀ ನಿರಾಪಿ ಕುಸ್ತಿ ಮಾಡ್ತಿ. ಹೌದ್ ನನ್ನ ಅವಿಶ್ಯರು ಮಠ ಅಂತ ತಪ್ಸಿ ಸಿದ್ದನಗೌಡ, ಸುರೇಶ್ ಮಹಾರಾಜ, ಕಪ್ರಟ್ಟಿ ಅರ್ಜುನ, ಮಾರಾಪುರ ಅಂಕಣ್ಣ ಇವರೆಲ್ಲ 18 ಪುರಾಣದಾಗ ಮೆರೆದು ಹುಲಿ. ಹೌದ್ ಅಂತವ್ರಿಗೆ ಸಡ್ ಹೊಡೆದು ನೀರು ತೆಗೆದ ಮಗಾದಿ, ನೀರು ತೆಗೆದವನ ನಿಮ್ಮಂತವ್ರಿಗೆ ಅನ್ಸ್ತೀರಿ. ಇನ್ನ ಒಂದೊಂದು ಊರಿಗೆ ಹೋಗಿಲ್ಲಿ, ಈ ಒಟ್ಟ ಹಾಡಕತ್ತಿ 10-12 ವರ್ಷ ಆಯ್ತು, ನಿನಗಿಟ್ಟು ಸೊಕ್ಕ ಬಂದೈತಿ. ಇದು ಸೆಮಿ ಫೈನಲ್ ಏನು ಫೈನಲ್ ನೀನೇ ಹೇಳುದು ಬಂದಿಲ್ಲಿ. ನಾನು ಹಾಡಲಾರ್ದ ಊರು ಉಳಿದಿಲ್ಲ, ನನ್ನ ಸಾಹಿತ್ಯ ಹಾಲ ಜಗತ್ತಿನಾಗ ಒಂದು ಮ್ಯಾಲ ಉಳಿದಿಲ್ಲ. ನನಗೆಟ್ಟು ಬರಬಾರ್ದು ಸೊಕ್ಕ. ಕರೆ ಇಟ್ಟಿದ್ರು ನೀವು ಹಂಗ ಪಿಂಟು ನೋಡಿ ಕಲಿಬೇಕತ್ತ ನಾವು. ಯಾವ್ದು ಕೇಳ್ತಿ ಕೇಳ, ಕನಕದಾಸ ಆರ್ದ್ರ ಕಾಳಿದಾಸದ ಹಾಡ, ಸಿದ್ದೇಶ್ವರ ಸ್ವಾಮಿ ಕೇಳ, ಪುನೀತ್ ರಾಜ್ಕುಮಾರ್ ಅಂತ ಕೇಳ. ನೀ ಹಿಡಿದ ಬಿಟ್ಟಿಂದ ಯಾರೇ ಬರ್ದಿರಂದ್ರೆ ಆಳಿಗೆ ಪಿಂಟು ಮಾಸ್ತರ್ ಅಂತ ಹೇಳುತ್ತ ಬರೀ ಎಲ್ಲ ಕಡೆ ನಿಮ್ ಪಕ್ಕ ಗೊತ್ತಿಲ್ಲ. ಸರ್ ಶಿವ तुम्हाला माहित नाही, रामायण कोण लिखले गोत आहे काय? आलगी पिंटू मास्तर लिखले लिवले. ಬರ್ರಿ ಯಾರು ರಾಮಾಯಣ ಕೇಳೋರಿದ್ರೆ ಮಾಸ್ತರ್ನ ಕಡೆನ ಬರೋದನ್ನ. ಹೌದ್ ಒಂದು ಮಾತು ಕೇಳ್ತೀನಿ, ನಿಮ್ಮ ರಾಮದೇವರು ಶ್ರೇಷ್ಠ ಇದ್ದಂದ್ರ, ನಿಮ್ಮ ರಾಮದೇವರು ಶ್ರೇಷ್ಠ ಇದ್ದಂದ್ರ ಲಂಕಾ ಪಟ್ಟಣಕ್ಕೆ ಹನುಮಂತನ ಯಾಕೆ ಕಳಿಸಿದ? ಹಾ ಇಲ್ಲದ ವಿಷಯ. ನಿಮ್ಮ ದೇವರು ಶ್ರೇಷ್ಠ ಇದ್ದಂದ್ರ ಸ್ವಂತ ಹೋಗಿ ತರಬೇಕಾಗಿತ್ತು, ಲಂಕಾ ಪಟ್ಟಣದ ಸೇತುವೆ ಕಟ್ಟಿ. ಆ ಕೆಲಸ ಯಾಕೆ ನೀಗಲಿಲ್ಲ ನಿಮ್ಮ ದೇವರಿಗೆ? ನಿಮ್ಮ ದೇವರು ತಳಕತ್ತಿದ್ದು ನೋಡ್ರಿ. ಹೌದ್ ಸಮುದ್ರಕ್ಕೆ ಸೇತುವೆ ಕಟ್ಟಬೇಕಾಗಿತ್ತು. ಹೌದ್ ಅವಾಗ ನಮ್ಮ ಹನುಮಪ್ಪ ಬರೆದ ಹೋಗ್ಯಾವ. ಏನಂತ ಹೇಳ? ಏನಂತ ಹೇಳಿಪ್ಪ? ಶ್ರೀರಾಮತ್ ಬರೆದ ಹೋಗ್ಯಾವ. ಸಮುದ್ರ ಮ್ಯಾಗ ಕಲ್ಲ ತೇಲ್ತಿತ್ತೆ. ಹೌದ್ ನೋಡಿದ ನೋಡಿದ ನೋಡಿದ, ನಾನು ಒಂದು ಯಾಕೆ ಕಲ್ಲು ಒಗಿಬಾರ್ದಂತೇಳಿ ಇವನು ಒಂದು ಕಲ್ಲು ಒಗದ. ಯಾರು? ದೇವ್ರ. ದೇವ್ರ. ಮತ್ತು ನಿನ್ನ ದೇವ್ರ ಕಲ್ಲು ಬರ್ದಿದ ಯಾಕೆ ಮುಳುಗಿತು? ದುರ್ಯೋಧನ ಕಾಕ ಬರಬರಿತ್ರಿ ಪಿಂಟು ಮಾಸ್ತರ. ಮತ್ತು ದೇವ್ರು ಒಗದಿದ ಕಲ್ಲು ಮುನಿಗೈತಿ ಅಂದ್ರೆ ನಿನ್ನ ದೇವ್ರ ಕಮ್ಮು ಹೆಚ್ಚು. ನೀನು ಹೇಳೋದಿಲ್ಲ ಯಾಕ್ರಿ? ಬರಬರಿತಿಲ್ರಿ. ನೋಡ್ರಿ, ಇಲ್ಲಿ ಅವ್ರಿಗೆ ನಮಗ್ ಜಗಳಿಲ್ಲ, ಇಲ್ಲಿ ವಿಷಯದಾಗ ಜಗಳ ಹಿರಿಯಾರ. ಹೌದ್ ರಾಮತ್ತು ಬರದವ ಯಾವ? ಹನುಮಂತ ದೇವರು ಬರೆದಿದ್ದಕ್ಕಲ್ಲ, ಸಮುದ್ರದಾಗ ನೀರಿನಾಗ ತೇಲೆತ್ತಿದ್ದು ನನ್ನ ವಿಷಯ. ಹೌದ್ ಅವ್ರ ದೇವ್ರ ಅವನೇ ಒಗದಕ್ಕಲ್ಲ, ನೀರಾಗ ಮುನಿಗೈತಿ. ನೀವ ಹೇಳ್ರಿ. ಹೌದ್ ಯಾರು ಕರೀರಿ? ಏನ್ ಬರೋಬರ್ರಿ? ಯಾರ್ದು ಬರೋಬರ್ರಿ? ನಮ್ದ ಬರೋಬರಿ ಇಲ್ರಿ. ಇಲ್ಲ ಗೊತ್ತಾಗ್ಯದ ಬರೋಬರಿ ಅಂದ್ರ ಅವ್ರು. ಇನ್ನೊಂದು ಮಾತು ಕೇಳ್ತೀನಿ, ಇನ್ನೊಂದು ಯಾಕಂತ ಕೇಳಿದ್ರೆ ಬಹಳ ವಿಷಯ ಗುಮ್ಮಿಗೆ ಹೋಗುದು ಬೇಡ. ಹೌದ್ ಕಾಂಬಿಕ ವನದಾಗ ನಿನ್ನ ರಾಮ ಸೀತಾನ ಸಂಬಂಧ ಹೋಗಿ ಗಿಡಕ್ ಹಾಯ್ತಿದ್ದ. ಹೌದ್ ಯಾಕೆ ಹಾಯ್ತಿದ್ದ? ಹೌದ್ ಯಾಕಂದ್ರ ಎಲ್ಲದಲ್ಲಿ ಕೂಡ ಭಕ್ತನೇ ಏನು ಮಾಡ್ಯಾನ ಅಂತ ಕೇಳಿದ್ರೆ ದೊಡ್ಡ ಸಾಹಸ ಕೆಲಸ ಮಾಡ್ಯಾರ. ಹೌದ್ ಒಂದು ಸಂತರ ಕಥೆ ಹೇಳ್ತಾರೆ, 5 ಮಿನಿಟ್ನಾಗ ಮುಗಿಸ್ತೀನಿ. ಪಂಡಾಪುರದ ಪಾಂಡುರಂಗ ಸಂಟದ ಮ್ಯಾಗ ಕೈ ಇಟ್ಟ ಹಿಂಗ್ ಮಾಡಿ ಅಳ್ಳಾಕತ್ತಿದ, ಚಂಡ್ ತಿಳ್ಯಾಕ ಮಾಡಿ. ಪಂಡ್ರಾಪುರದ ಪಾಂಡುರಂಗ, ಪಂಡ್ರಾಪುರದ ಪಾಂಡುರಂಗ ದೇವರ ಅಳ್ಳಾಕತ್ತಿದ. ರುಕ್ಮಿಣಿ ಕೇಳ್ತಾಳೆ, ಹೌದ್ ಏ ಭಗವಂತ ಭಕ್ಸವತ್ಸಲ ದಯಾನಿಧಿ, ಬಡವರ ಬಂದು ಆಪತ್ತು ಬಾಂಧವ, ಎಲ್ಲಾರು ರಕ್ಷಣೆ ಮಾಡವ, ನೀ ಸ್ಥಿತಿ
ಮಾಡವನಿ, ಲಯ ಮಾಡವನಿ, ಇರಿಬಿ 80 ಲಕ್ಷ ಅನ್ನ ಹಾಕವನಿ, ಸಾಕ್ಷಾತ್ ಭಗವಂತನೇ ನೀ ಯಾಕೆ ಅಳ್ಳಾಕತ್ತಿದಿ? ಹೌದ್ ಅವಾಗ ಹೇಳ್ತಾನೆ, ಚೋಕ್ಯಾ ಮೇಳ ಅನ್ನಂತ ನನ್ನ ಭಕ್ತ, ಹೌದ್ ಪರಮ ಭಕ್ತ, ನನ್ನ ಪರಮ ಭಕ್ತ ಹಿಮಾಲಯ ಪರ್ವತದ ಮ್ಯಾಗಿದ ಜಾರಿ ಬಿದ್ದು ಪ್ರಾಣ ಕಳ್ಕೊಂಡಾನ. ಹೌದ್ ಅವನು ಎಲುಬು ತಂದ ನನ್ನ ಎದುರಿಗೆ ಹೋಗಿದ್ರಿ ಅಂದ್ರೆ ಅವಾಗ ನಾ ಅಳುದು ನಿಲ್ಲಿಸ್ತು ನಂದ. ನೋಡ್ರಿ ಭಕ್ತನ ಮ್ಯಾಲ ನೋಡ್ರಿ, ನಿನ್ನ ಪಾಂಡುರಂಗ ಅಳಕತ್ತದ, ನಿಮ್ಮ ದೇವರ ಅಳಕತ್ತಿತ್ತ. ಯಾರ ಸಂಬಂಧ? ಭಕ್ತನ ಸಂಬಂಧ. ಹೌದ್ ಅವಾಗ ಧ್ಯಾನದೇವ ಮಹಾರಾಜ, ತುಕಾರ ಮಹಾರಾಜ, ಮುಕ್ತಾಬಾಯಿ ಬಹಳ ಮಂದಿ ಎಲ್ಲಾರು ಕೂಡ್ಕೊಂಡು ಹಿಮಾಲಯ ಪರ್ವತಕ್ಕೆ ಹೋದ್ರು. ಹಿಮಾಲಯ ಪರ್ವತಕ್ಕೆ ಹೋಗಿ ಅಲ್ಲಿ ಗೋರ್ಯಾಳದಾಗ ಹಡ್ಡ ಕತ್ತಾರ. ಒಂದು ಎಲ್ಲೂರು ಎಲ್ಲಿ ಹೌದ್ ಒಬ್ಬನ ಮಣ್ಣು ಕೊಟ್ರಲ್ಲಿ ಸಾವಿರ ಕೋಟಿ ಗಟ್ಲೆ ಮಂದಿನ ಮಣ್ಣು ಕೊಟ್ಟಾರ. ಗೆಣಸಿಕಾಯಿ ಪಡ ಹಾಕಿದಂಗ ಒತ್ತಾಟಿಗಿಂದ ಹಡ್ಡ ಕತ್ತಿರು ಎಲ್ಲ ಕೂಡ್ಕೊಂಡು. ಹೌದ್ ಒಂದು ಎಲು ತಗೋರು ಹಿಂಗ ಮಾಡಿ ಕಿವಿಗೆ ಹಚ್ಚವ್ರು. ಅದು ಪಾಂಡುರಂಗ ಹತ್ತಿತ್ತಂದ್ರ ತೆಗೆದಿಡಾರು, ಪಾಂಡುರಂಗ ಅಲ್ಲಿ ತೆಗೆದು ದಾಂಡಿಗ್ಯಾರ. ಹೌದ್ ನೋಡ್ರು 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 ಯಾನ್ ಪಾಂಡುರಂಗ ಅಲ್ಲಿಲ್ಲ. ಬ್ಯಾಸತ್ತು ಇನ್ನೊಂದು ಎರಡು ಅದಾವ ಗೋರಿ ಅಂತ ಹೇಳಿ ಇನ್ನೊಂದು ಗೋರಿ ಕೈ ಹಾಕಿ ಹಿಂಗ ಮಾಡಿ ಹಡ್ಡಿ ತೆಗೆದ್ರು. ಪಾಂಡುರಂಗ 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 ಪಾಂಡುರಂಗ. ಹೌದ್ ಹೌದ್ ಆ ಎಲುಬು ತೆಗೆದುಕೊಂಡು ಬಂದೆ ಪಂಡ್ರಾಪುರ ಪಾಂಡುರಂಗನ ಪೌಳಾಗಿ ಇದರಿಗೆ ಹೊಗದ್ರು. ಪಾಂಡುರಂಗ ಕುಲು ಕುಲ್ಲಗಲಾಕಿದ ಕುಲು ಕುಲ್ಲಗಲ. ನೋಡ್ರಿ ಭಕ್ತನ ಎಲು ತಂದು ಹೋಗ್ಯಾನ, ನಿಮ್ಮ ದೇವರ ಅಳೋದು ಬಿಟ್ಟು ನಗಲ ಕತ್ತದ. ನೋಡ್ರಿ, ಚೋಕ್ಯಾ ಮೇಲೆ ತಿಳ್ಕೊಂಡು ಕೊಳ್ಳಾಗ ಮಾಲಿ ಹಾಕ್ತಾರಿಲ್ರಿ. ಹೌದ್ ಏನು ಖೋನ್ ಐತಿ, ಏನು ಭಕ್ತಂದ ಹಾಕ್ತಾರೋ ಏನ್ ನಿಮ್ಮ ದೇವ್ರು ಹಾಕ್ತಾರೋ? ಹೌದ್ ಯಾರು ಹಾಕ್ತಾರ್ರಿ? ಭಕ್ತಂದ ಸಂತ ಸಖೋಬಾಯಿ ಭಕ್ತಿಗೆ ಮೆಚ್ಚಿ ಹೌದ್ ನಿಮ್ಮ ದೇವ್ರ ಶೀರಿ ಉಟ್ಟಾನ. ಹೌದ್ ಉಟ್ಟಾನಿಲ್ರಿ, ಅದ ಉಟ್ಟಾನಿಲ್ರಿ. ಮತ್ತ ನಿಮ್ಮ ದೇವ್ರು ನಮ್ಮ ಕಾಲಾಗ ಶೀರಿ ಉಡ್ತೈತಿ ಅಂದ್ರ ನಿಮ್ಮ ದೇವ್ರು ಹೆಂಗ್ ಹೆಚ್ಚ? ಹೌದ್ ಚೋಕ್ಯಾ ಮೇಳ ಹೆಂಡತಿ ಬಾನಿತಾನ ಮಾಡ್ಯಾರ ನಿಮ್ಮ ದೇವ್ರ. ಹೌದ್ ಇನ್ನೊಂದು ಹೇಳ್ತೀನಿ, ಮಾಳಿಂಗರಾಯ ದೇವರ ದೈಗೊಂಡ ಗೌಡ ಭಕ್ತ. ಹೌದ್ ಧಾರವಾಡ ಜಿಲ್ಲಾ ಗದಗ ತಾಲೂಕ ಬೆಟಗೇರಿ ಊರ ಬಾಳಿಲ ದೂರ ಅಲ್ಲಿ ಡಂಕನಾಡ ದೈಗೊಂಡ ಗೌಡನ ದರ್ಬಾರ. ಹಿಂಗ ಹೇಳು ಸರದಾರ. ಸುಮಕೊಂಡ್ರು ಮರಾಯನಿ. ಹೌದ್ ಡಂಕನಾಡ ದೈಗೊಂಡ ಗೌಡ ಶ್ರೀಮಂತ ಬಾಳ, ಅಷ್ಟು ಐಶ್ವರ್ಯ ಗರ್ಭ ಶ್ರೀಮಂತ, ಬೆಳ್ಳಿ ಬಂಗಾರ ಮುತ್ತು ರತ್ನ ವಜ್ರ ಬಂಗಾರ ಶ್ರೀಮಂತಿಕೆ ಸಿರಿ ಬೆಳಕಿನ ಹಾಕಿ ದೈಗೊಂಡ ಗೌಡಗ ಎಂತ ಶ್ರೀಮಂತಿಕಿತ್ತ. ಹೌದ್ ಆನಿ ಒಂಟಿ ಪಾಗ ಕುದುರೆ ಆಕಳ ಹಿಂಡ ಎಮ್ಮೆ ಗೋನ ಹಳ್ಳಿ ಹಚ್ಚಿ ಹೂವಿನ ವಚ್ಚಿ ಕೈಕಾಲತ್ತ 500 ಮಂದಿ ಚೌರ 1000 ಮಂದಿ ಬಂಗಾರ ಮಂಚ ಬೆಳ್ಳಿ ಹಿಡಿಯಾಗ ತೂಗುವ ಮಂಚ ತೂಕೋತಿದ್ದ. ಕಣ್ಣು ಮುಚ್ಚಿ ಕಣ್ ತೆರೆದ ದೈಗೊಂಡ ಗೌಡ. ಅಷ್ಟು ಶ್ರೀಮಂತಿಕೆ ಆದರೂ ಇನ್ನೂ ಯಾರು ಸಾಲ್ಕಾರು ಮಾನ್ಕಾರು ಯಾರಿದ್ದ? ದೈಗೊಂಡ ಗೌಡಗ 7 ಹೊತ್ತಿನ ಬಡತಾನಿತ್ತು. ಹೌದ್ ಕ್ವಾನಗನೂರು ಮಠದಾಗ ಬಂದ. ಕ್ವಾನೂರು ಕರೆಸಿದ್ದನ ಮುಂದೆ ನಿಂತು ಕೈ ಮುಗಿದು ಕೇಳ್ಕೊಂಡ, ಕೇಳ್ಕೊಂಡ್ರಿಪ್ಪ. ಯಪ್ಪ ಸಿರಿತಾನ ಕೂಡಂದ. ಮಕ್ಕಳವಂತ ಮಾಳಿಗರೆ ಬೀಜ ಗುಂತಿನಾಗ ಅವರು ಸಂಜೆಗೆ ಕ್ವಾನಗನೂರು ಮಠಕ್ಕೆ ಹೋಗಿ ಎಲ್ಲೋ ಕರೆಸಿದ್ದ ಕರುನಾಳ ಗುರುನಾಥ 3 ದಿವಸ ಡಂಕನಾಡ ದೈಗೊಂಡ ಗೌಡ ಕಣ್ಣೀರು ಹರಿದು ನಿನ್ನ ಪಾಲ್ ತೋದೈತಿ. ಕಣ್ಣು ತೆರೆದು ನೋಡಂದ. ಆ ಬಡತನಗಳ ಸಿರಿತಾನ ಕೂಡಂದ. ಮಾಳಿಗರೇನ ಮಾತು ಕೇಳಿ ಬೀರದೇವರು ಸಿರಿತಾನ ಕೊಟ್ಟ. ಹೊಯ್ತ ಬಡತಾನ ಬತ್ತ ಸಿರಿತಾನ. ದೈಗೊಂಡ ಗೌಡಗ ಮತ್ತ ಇದ್ದಂಗಾಯ್ತು. ಮತ್ತ ಬೆಳ್ಳಿ ಬಂಗಾರ ಮತ್ತ ಶ್ರೀಮಂತಿಗೆ ಬತ್ತವಂಗ. ಕರೆ ಮುಂದ ಮಾಳಿಂಗರಾಯ ಕೊಟ್ಟ ಮಾತಿನ ಪ್ರಕಾರ ದೈಗೊಂಡ ಗೌಡನ ಮನೆಗೆ ಹೋದ. ದೈಗೊಂಡ ಗೌಡ ಮನ್ಸದಿನ ಕೂತಿದ್ದ. ಅವಾಗ ಪೂಜಾರಿ ಯಾರೋ ಬಂದಾರ ಅಂತ ಹೇಳಿ ಒಳಗೆ ಹೋಗಿ ಆಳ ಮನುಷ್ಯಾಗ ಹೇಳಂದಾಗ ಹೋಗಿ ಆಳ ಮನುಷ್ಯ ಹೇಳ್ದ, ಏನಂದ್ರಿಪ್ಪ ದೈಗೊಂಡ ಗೌಡ? ಯಾವ್ರವ್ರು ಪೂಜಾರಿ ಕೊಳ್ಳಾಗ ಲಿಂಗ ಇಲ್ರಿ, ಹಗಲಿನಾಗ ಜಾಡಿ ಬಗಲಿಗೆ ಬಂದಾರ ಚಿಲ್ಲ, ಕಸಿ ಹಂಗೈತಿ, ಮೋಡಿ ಮುಂಡ ಸತಿ ಬಂದನಂದ. ಡಂಕ ನಾಡ ದೈಗೊಂಡ ಗೌಡ ತೂಗು ಮನ್ಸದ ಕೂತಾನೆ. ಲಿಂಗನ ಮಂಗ ಪೂಜೆ ಹೊರಗೆ ದಬ್ರಿ ಅಂದ. ಮುಳ್ಳ ಒನಕೆ ತಗೊಂಡು ಮಳ್ಳ ಕುರ್ಬತ್ತ ಬೆನ್ನ ಹಚ್ಚಿದಾಗ ನಿನ್ನ ದೇವ್ರ ಮಾಲಾಪ್ ಹೆಚ್ಚಿನಾವಿದ್ದಂದ್ರ ಹೋಗಿ ಗಂಚಿನ ಗುಡಿ ಯಾಕೆ ಹೊಕ್ಕ ದೇವ್ರ? ಏ ಕೊಟ್ಟವನ ಖಬರ್ ಐತಿಲ್ವ? ಅದಕ್ಕಿಲ್ಲ ದೇವ್ರಿಗೆ ವಿಷಯ ಹಿಂಗದ. ನಿನಗೆ ಶ್ರೀಮಂತಿಕೆ ಕೊಟ್ಟವನ್ನ ಸೊಕ್ಕ ಬಂದೈತಿ ಮಗನ ಅನ್ಬೇಕಿಲ್ಲ ನಿಮ್ಮ ದೇವ್ರ. ಮಳ್ಳು ಕುರ್ಬತ್ತ ಬೇನ್ ಹತ್ತ ದನಗುಟ್ಟಿ ಓಡುದ, ಭಕ್ತಗಂಜಿ ಓಡುದ, ಭಕ್ತಗಂಜಿ ಓಡಿರಿ ನೀವೆಲ್ಲ. ಹೌದ್ರಿ. ಇನ್ನೊಂದು ಮಾತು ಹೇಳ್ತೀನಿ. ಯಾಕೆ ಕೇಳಿದ್ರ
ದೇವರ ಮತ್ತು ಭಕ್ತ. ದೇವರಂದಕ್ಕ ನನಗೆ ಹೊಲ ಬಹಳ ಐತಿ, ಭಕ್ತಗ ನೀ ಪಾಲ್ದಂಗ ಮಾಡ್ಕೊ ಅಂದ. ಏನತ್ತ? ಭಕ್ತಗ ಪಾಲದಂಗ ಮಾಡ್ಕೊ, ಪಾಲ್ದಂಗ ನಾನು ಹೊಲ ಮಾಡ್ಕೊ, ನಾ ಹೇಳ್ದಂಗ ಬೆಳಿ ನೀ ಹಾಕ್ಬೇಕಂದ, ಬೆಳಿ ಬೆಳಿಬೇಕಂದ. ಹೌದು, ಬೆಳೆ ಮಾತ್ರ ನಾ ಹೇಳಿದಂಗೆ ಹಾಕಬೇಕು. ಇವು ಭಕ್ತಂದ ನೀವು ಏನ್ ಹೇಳ್ತೀರಿ ಹೇಳ್ರಿ, ಅದನ್ನ ನಾನು ಬೆಳಿತಂದ. ಹೌದು, ಈ ಒಂದ ಮ್ಯಾಗಿಂದೆಲ್ಲ ನಾ ತೋಳವ, ತಳಗಿಂದೆಲ್ಲ ನೀ ಯಾಕಂದ್ರೆ ಭಕ್ತಗಂದ ಮ್ಯಾಗಿಂದೆಲ್ಲ ನಾನೇ ತಗೋತೀನಿ. ಹೌದು, ಏನು ಬಿತ್ತಂದ, ಭಕ್ತ ಶೇಂಗಾ ಬಿತ್ತಿ ಬಿಟ್ಟ. ಹೌದು, ಮನಗಂಡ ಬೆಳಿ ಬತ್ತು, ಮರಗಂಡ ಬೆಳಿ ಬತ್ತು, ಗೊಂಚಲ ಕಾಯಿ ಅದು. ಮಾತ್ ಹೆಂಗಿತ್ರಿ? ಮ್ಯಾಗಿಂದ ದೇವ್ರಿಗೆ, ತಳಗಿಂದ ಭಕ್ತಿಗಿತ್ತ. ಹೌದು, ಎಲ್ಲಾ ಶೇಂಗಾಯಿ ಹರ್ಕೊಂಡ ಬೆಳಿ ಹೋದು ನಿಮ್ ದೇವ್ರ ಮುಂದಕ್ಕೆ ಹೋಗದ. ಹೌದು, ಸಕಾಸ ಹೋಗಿರ್ಬೇಕು. ಹೌದು, ಮುಂದಂದ ದೇವ್ರು ಬಹಳ ಶಾನೆ. ಯಾಕೆ ದೇವ್ರು ಹೆಚ್ಚವರಿಲ್ಲ, ಇವ ನನ್ನ ಪಸಾಸ್ತನ ಇವನು ಪಸಾಸ್ಬೇಕಂದವ. ಹೌದು, ಏನ್ ಮಾಡಿದ? ಏನ್ ಮಾಡಿದ್ರಪ್ಪ? ಇನ್ನ ತಳಗಿಂದ ನನಗಿರ್ಲಿ ಅಂದ ದೇವ್ರ. ತಳಗಿಂದ ನನಗಿರ್ಲಿ, ಮ್ಯಾಗಿಂದ ನಿನಗಿರ್ಲಿ ಅಂದ. ಬೀಜ ಹಾಕಿಬಿಟ್ಟಿವ ಭಕ್ತ. ಬೀಜ ಹಾಕಿಬಿಟ್ಟ, ಬೀಜ ಭಾರಿ ಬತ್ತು. ತೆನಿ ಎಲ್ಲ ಭಕ್ತ ಸೋಸ್ಕೊಂಡ ಒಣ ಕಣಿಕೆ ಎಲ್ಲವೋ ದೇವ್ರ ಮುಂದೆ ಕುಟ್ಟಿ ಹಾಕಿದ. ಮಣಗಣಿಕೆ ಹೋಗೋದತ್ತ. ಹೌದಿಲ್ರಿ? ಇವ್ ದೇವ್ರಂದ, ಇವ್ ನಾನೇ ಹುಟ್ಟಿಸೀನಿ, ಇವ್ ನನ್ನ ಪಸಕತ್ತೇನಂದ್ರೆ ಇನ್ನು ಎರಡು ನಾನೇ ಮಾಡ್ಬೇಕಂದಿವ. ಏನಂದ್ರಿಪ್ಪ ದೇವ್ರ? ತಳಗಿಂದು ನನಗೆ, ಮ್ಯಾಗಿಂದು ನನಗೆ ಅಂದ. ಇವ್ ಭಕ್ತ ಹೋಗಿ ಸೊಲ್ಲಾಪುರದ ಹೋಗಿ ಗೊಂಜಾಳ ಪಾಕೆಟ್ ತಂದು ಹಾಕಿಬಿಟ್ಟ. ಹೌದು, ಮನಗಂಡ ಬೆಳೆ ಬತ್ತು. ತಳಗಿಂದು ನನಗೆ, ಮ್ಯಾಗಿಂದು ನನಗೆ, ನಡಬಾರ್ಕಿಂದು ಗೊಂಜಾಳ ತೆನಿ ಮುರ್ಕೊಂಡ ಒಗದ್ಬಿಟ್ಟು ಕಣಕಿ. ಹೌದು, ಕೆಂಗದ ಭಕ್ತನಲ್ಲಿ ಹೆಂಗ್ರಿ? ಯಾವ ಕಾಲಕ್ಕೂ ನಿಮ್ಮ ದೇವ್ರ ದೊಡ್ಡವ ಅಲ್ಲ. ಇನ್ನೊಂದು ಮಾತು ಹೇಳ್ತೀನಿ, ನಿಮ್ಮ ದೇವ್ರ ದೊಡ್ಡವಿದ್ದಂದ್ರ ಕೊಂತವಾಗಿ ಯಾಕೆ ಮಕ್ಕಳ ಕೊಡ್ಲಿಲ್ಲ? ಹೌದು, ನಿಮ್ಮ ದೇವ್ರ ದೊಡ್ಡವಿದ್ದಂದ್ರ ಹೌದು, ಕೊಂತುಬಾಯಿ ಭಕ್ತಳಾಗಿ ದುಡ್ದಿಳಿಲ್ರಿ. ಹೌದು, ಮಕ್ಕಳ ಯಾಕೆ ಕೊಡಲಿಲ್ಲ? ದೇವ್ರು ದೊಡ್ಡ ಇದ್ದವ್ರ ಮಕ್ಕಳ ಕೊಡ್ಬೇಕ್ರಲ್ಲ. ಸರಿ ಸಮಾನ ಎಲ್ಲಾರ್ಗೆ ಮಕ್ಕಳ ಕೊಡ್ಬೇಕಿಲ್ಲ. ಅದಕ್ಕೆ ಯಾಕೆ ಮಕ್ಕಳ ಕೊಡಲಿಲ್ಲ? ಅದಕ್ಕೆ ದೇವರು ದೊಡ್ಡವದಂತ ಹೇಳಿ ಹೇಳ್ಯಾರ. ಅದಕ್ಕೆ ದೇವ್ರ ದೊಡ್ಡವಿದ್ದಂದ್ರೆ ಮಕ್ಕಳ ಕೊಡ್ಬೇಕಾಗಿತ್ತು. ಹೌದಿಲ್ರಿ? ಹೌದು, ಭಕ್ತ ದೊಡ್ಡವದಾನ. ಇಲ್ಲಿ ಹೇಳ್ತೀನಿ, ಇಷ್ಟೆಲ್ಲ ಸಡಗರ ವೈಭವ ಆಗ್ಬೇಕಾದ್ರ ಇದು ಭಕ್ತರದಿಂದ ನಡೆದ ಜಾತ್ರೆ. ಹೌದಿಲ್ರಿ? ಹೌದು, ಈಗ 4 ಊರಿನ ದೇವ್ರ ಪಲ್ಲಕ್ಕಗಳು ಬಂದಾವ್ರಿ ಸರ್. ಇಲ್ಲಿ ಮಕನಾಪುರ ದೇವರ ತರಬೇಕಾದ್ರೆ ಭಕ್ತರು ತಂದಾರ, ಏನ್ ತಾನಾಗೆ ನಡ್ಕೊತ ಬಂದಾನು, ಇಷ್ಟೇ ಹೇಳ್ಬೇಕು. ಹೌದು, ಹೌದಿಲ್ರಿ? ಅಂದ್ರ ಅವಾಗ ಏನಿಸ್ತದೆ ಅಂದ್ರೆ ಅವ ಪಿಂಟುನ್ ಪಾರ್ಟಿ ನೋಡ್ರಿ. ಅವ ಇಲ್ಲಿ ಬರ್ಲಿ, ಬರ್ತಾರ ಅವ್ರು ಕಮಿಟಿ ಅವ್ರು ಕಳಿಸ್ತಾರ ಪಿಂಟು ಮಾಸ್ತರ್ಗ. ಅಂದ್ರ ಅವ್ರ ದೇವ್ರ ಪಾರ್ಟಿ ಸೋಲಕತ್ತಾನ, ಕಲಿಮೇಶ ತಿಳ್ದಂಗ ಸುಮ್ ಹಡಿಯತ್ತಾನವ. ಹೌದು, ಎಲ್ಲಿ ಬೇಕಲ್ಲ ಹಿಂಗ ನನ್ನ ಪಾರ್ಟಿಗೆ ನನ್ನ ಜೋಡಿ ಇದ್ದ ತಗೊಂಡಿ ಕಲಿಮೇಶನ್ ಖರೆ ಇವತ್ತು ಯಾಕೋ ಮೆತ್ತಗಾಗ್ಯಾನವ. ಹೌದು, ದಯವಿಟ್ಟು ಬಂಧುಗಳೇ, ಇಲ್ಲಿ ಜಗಳಿಲ್ರಿ. ಇನ್ನೊಂದು ಮಾತಂದ್ರು, ಕಲಿಮೇಶ ನೀ ಕಲ್ಕೊಂಡು ಮಾತಾಡ್ತಿ ಮತ್ತು ಅಂತೇಳಿ ನಾ ನಿನ್ನಂಗ ಅಂತ ಮಾತಾಡಂಗಿಲ್ಲ. ಅದನ್ನ ಒಟ್ಟ ತಲೆಯಿಂದ ತೆಗೆದು ಬಿಡ್ನಿ ಮಾಸ್ತರ. ಮತ್ ಇನ್ನೊಂದು ಮಾತಂದ್ರಿ, ನೀ ಮಿಲಾಪಿ ಕುಸ್ತಿ ಮಾಡ್ತಿ. ಹೌದು, ನನ್ನ ಅವಿಶ್ಯರು ಮಠ ಅಂತ ತಪ್ಸಿ ಸಿದ್ದನಗೌಡ, ಸುರೇಶ್ ಮಹಾರಾಜ, ಕಪ್ರಟ್ಟಿ ಅರ್ಜುನ, ಮಾರಾಪುರ ಅಂಕಣ್ಣ ಇವರೆಲ್ಲ 18 ಪುರಾಣದಾಗ ಮೆರೆದು ಹುಲಿ. ಹೌದು, ಅಂತವ್ರಿಗೆ ಸಡ್ ಹೊಡೆದು ನೀರು ತೆಗೆದ ಮಗತಿ, ನೀರು ತೆಗೆದವನ ನಿಮ್ಮಂತವ್ರಿಗೆ ಅನ್ಸ್ತೀರಿ. ನನ್ನ ಜೀವನದೊಳಗ ಮುಂದಕ್ಕಿಟ್ಟು ಕಾಲ ಹಿಂದಕ್ಕೆ ಎಂದೂ ಇಡಂಗಿಲ್ಲ. ಅವೇ ಶಿರೋಮಠ ಇಡಂಗಿಲ್ಲ. ಇನ್ನು ಮುಂದೆ ಸಮಾನ ಕೈ ಎತ್ತಿದ್ರು. ಈ ವಿಷಯ ಕಸ್ತನ 18 ಪುರಾಣದೊಳಗೆ ಬರೇ ಎಲ್ಲಾರು ಕೂಡಿ ಟ್ರಂಕ್ ಹೋದ ಮ್ಯಾಗ ಹಿಡಿದು ತಳಗಿಡಂಗಿಲ್ಲ. ಹಂಗ ಹರಕೆ ಮಾಡಿ ನನ್ನ ಹಂಗ ಗಾಳಿಗೆ ಹಾರಿ ಬಂದ ಕ್ಷೇತ್ರ ಯಾವುದು? ನಿತ್ತಲೆ ಹಾರಿಸಿ ಕುರುಕ್ಷೇತ್ರ ಅಂತ ಹೇಳಿ. ಹೌದು, ನಿಮ್ಮ ಅಪ್ಪ ಹುಟ್ಟಿದ ಮಗನತೆ ತಪ್ಸಿ ಗೌಡ ಸಿದ್ಧ ತಪ್ಸಿ ಬಿಟ್ಟ ನಮ್ಮನ್ನ. 28 ವರ್ಷ ಅಂದ್ರಪ್ಪ ಇದು. ಅಂತವ್ರ ಪುಣ್ಯದಿಂದ ಬೆಳೆದಿವಿ. ಇವತ್ತಾನ ಅವ್ರ ಜೋಡಿ ಬಂಡಾರ ಹೆಚ್ಚಗನ ಅವ್ರ ಜೋಡಿ ಅನ್ನೋದು, ಇವ್ರ ಜೋಡಿ ಬಂಡ ಹೆಚ್ಚಗ ಇವ್ರ ಜೋಡಿ ಅನ್ನೋದು. ನಾವೊಂದು ಮಾತು ಹೇಳ್ತೀನಿ, ನಾವು ಚಂದ ಹಾಡ್ದಿವಂದ್ರ ನಮಗ ಬಂಡಾರ ಎಲ್ಲಾರ ಜೋಡಿ ಕೂಡಿಸ್ತಾರೆ. ಯಾಕ್ರಿ?
ಹಳ್ಳೂರು ಸತ್ಯಪ್ಪನ ಜೋಡಿ ಕೂಡಿಸ್ತಾರೆ, ಮುರುಗಾನೂರು ಚಂದ್ರು ಮಾಸ್ತರ್ ಜೋಡಿ ಕೂಡಿಸ್ತಾರೆ, ಅಲ್ಲಿಗೆ ಪಿಂಟುನ್ ಜೋಡಿ ಕೂಡಿಸ್ತಾರೆ, ಲಮನಟ್ಟಿ ಅವ್ರ ಜೋಡಿ ಕೂಡಿಸ್ತಾರೆ. ಅದ್ರ ನಿನಗ್ಯಾಕೆ ಅವ್ರವ್ರ ಭಕ್ತಿ ಅವ್ರ ಪ್ರೇಮ. ಭಂಡಾರ ಕೂಡ ಅವ್ರಿಗೆ ಹೇಳ್ತಿ ಹೋಗಿ ಇಲ್ಲ ಅಂತ ಮಾತು ನೋಡ್ರಿ ನೋಡ್ರಿ ಇನ್ನೊಂದು ಮಾತು ಹೇಳಿದ್ರು. ಹೇಳ್ರಿ. ನಾವು ಯಾರೇ ಬಂಡ್ರ ಕೊಡ್ಲಾಕ್ ಬಂದ್ರೆ ಅವ್ನ್ ಕೊಡ್ಬೇಡ್ರಿ, ಹಾ. ಮತ್ತೆ ಕೊಡತ್ತೀವತ್ತು ಅನ್ನುವಂತ ಮಾತು ಹೇಳಿದ್ರು. ನೀ ಇದೇ ಹಂಗಂದ ಮಗಳ ಇಲ್ಲೇ ಕೂತು ಫೋನ್ ಹಚ್ಚಕ್ ಹಸ್ತನ್ನ ಕಲಿಮೇಶ ಕೊಡ್ಬೇಡ್ರಿ ಅಂತ ಹೇಳಿದವ್ ನೀನೇ ಅದಿ. ಯಾವ ಊರಾಗ ಅಂದಿದಿ ಸಿದ್ಧ ಮಾಡಿ ಕೊಡೋದು ಸಿದ್ಧ ಮಾಡಿ ಕೊಡ್ತೀವಿ. ಮತ್ತ ಇದಕ್ ಬಿದ್ದಂದ್ರ ನಾಟಕ ಹಚ್ಚಿದಿ ಇಲ್ಲಿ. ನಾವೊಂದು ಮಾತು ಹೇಳ್ತೀವಿ, ಅಮಸಿದ್ಧ ಮುತ್ತಾನ ಮಟ್ಟ ಮನೆಯಾಗ ಕಲಿಮೇಶನ್ ಯಾವ ಗುದ್ದು ನೀರು ತೆಗಿಲ್ಲ ಆ ಕಲಾವಿದ ಕೂಡ ಸಮಾಜ ಕೈ ಎತ್ತಿ ಹೇಳ್ತಿ ಬಂಧುಗಳಿಗೆ. ಇಲ್ಲ ನಿನಗ್ ಕೊಡ್ಬೇಡ ಯಾಕ ನೀ ಹೆಂಗ್ ದೊಡ್ಡ ಶಾಣೆ ನಮಕ ಇಲ್ಲಿ ಬರ್ತದ ಮತ್ತ. ಅಲ್ಲ ನೀ ಏನ್ ಶಾನೆ ಅಂತ ನಿನಗೆ ಹೇಳುದು? ನಿನಗ ತಾವನಪ್ಪ ಯಾರು ಅನ್ನೋದು ಗೊತ್ತಿಲ್ಲ. ಒಂದು ಮಾತು ಹೇಳ್ತೀನಿ, ನವಲಗುಂದದ ನಾಗಲಿಂಗ ಸ್ವಾಮಿ ಹುಟ್ಟಿದ ಯಾವ್ದು ಗೊತ್ತ ನಿನಗೆ? ರಾಯಚೂರು ಜಿಲ್ಲಾ ಮಾನವಿ ತಾಲೂಕ ಜವಳಗೇರ ಗ್ರಾಮದಾಗ ಹುಟ್ಟಿ ಬಂದ ಯಾರು? ನವಲಗುಂದ ನಾಗಲಿಂಗ ಸ್ವಾಮಿ. ಜವಳಗೇರ ಬರ್ಕೋ. ತಂದೆ ಹೆಸರ ಮೌನಪ್ಪ, ತಾಯಿ ಹೆಸರು ನಾಗಮ್ಮ. ಸ್ವಚ್ಛ ಹೇಳಂಗ ಬಿಚ್ಚೆ ನವಲಗುಂದ ನಾಗಲಿಂಗ ಸ್ವಾಮಿಗಳ ಪರಮ ಭಕ್ತ ಯಾರು? ಯಾರಿಪ್ಪ? ತವನಪ್ಪ. ತವನಪ್ಪ ದುಂಡು ಆಧಾರ್ ಕಾರ್ಡ್ ತೆಗೆದು ನೋಡ್ರಿ ಹೆಸರು ಕರೆಕ್ಟ್ ಹೊಂಡ್ಬೇಕು. ಮತ್ತ ಹಂಗ ಹೇಳ್ಬೇಕು. ಬದಾಮಿ ಜಾತ್ರೆ ನಡೆಯುತ್ತೆ. ಯಾವ ಜಾತ್ರೆ? ಬದಾಮಿ ಜಾತ್ರೆ. ಬದಾಮಿ ಜಾತ್ರೆಗೆ ತವನಪ್ಪಂದು ಬಾಂಡ್ಯದ ಅಂಗಡಿ ಇತ್ತು. ಬಾಂಡ್ಯದ ಅಂಗಡಿ ಇತ್ತು. ಜಾತ್ರೆ 5 ದಿವಸ. 3 ದಿವಸ ಜಾತ್ರೆ ಆಗಿತ್ತು. ಒಂದು ಬಾಂಡ್ಯದ ಅಂಗಡಿಯಾಗ ಒಂದು ಗಡಿಗೆ ಚರಿಗೆ ಮುಕ್ ಒಂದು ಆಗಿದ್ದಿಲ್ಲ. ಹೊಟ್ಟೆ ವ್ಯಾಪಾರ ಇಲ್ಲ, ಹೊಟ್ಟೆ ಗಿರಾಕಿನೇ ಬಂದಿಲ್ಲ. ನವಲಗುಂದ ನಾಗಲಿಂಗ ಸ್ವಾಮಿ ಬಂದ. ತಲೆ ಮ್ಯಾಲ ಜಠ ಇಟ್ಟುದ ಗಡ್ಡ ಚಪ್ಪು ಗೊಡ್ಲಿ ಒಂದು ಲಂಟ ಹಾಕೊಂಡು ಕೈಯಾಗ ಒಂದು ಚಪ್ಪು ಗೊಡ್ಲಿ ಹಾಕೊಂಡು ಬಂದ. ಅಂಗಡಿಗೆ ಬಂದ. ಏ ತವನೆ ಅಂಗಡಿ ನಿಂದ ನಂದ. ಹೌದ್ರಿಪ್ಪ ನಮ್ದರಿ ಅಂದದ. ಯಪ್ಪ ಅಂಗಡಿ ನಿಂದ ಅಂದ. ಬರೀಪ್ಪ ಒಳಗಂದ. ನಿಂದ ಇದ್ರ ಮಗ ನನ್ನ ತಳಗಿಳಿ ಗಲ್ಯದ ಮ್ಯಾಗ ನಾ ಕುಂತು ನಂದ. ಯಾಕ ಬರ್ಲಿಕ್ರಿಪ್ಪ ಅಂದವ್. ಯಪ್ಪ ಅಂಗಡಿನೇ ನಿನ್ನಂದಾಗ ನೀನೇ ಗಲ್ಯದ ಮಾಲಕ ಅಂತ ಹೇಳಿ ನವಲಗುಂದ ನಾಗಲಿಂಗ ಸ್ವಾಮಿ ನನ್ನ ಗಲ್ಯದ ಮ್ಯಾಗ ಕುಣಿಸಿದ. ತವನಪ್ಪ ಅಂಗಡಿ ಹಿಡಿದು ತಳಗ ಬಂದ. ಒಂದು 10 ಮಿನಿಟ್ ಆಯ್ತು. ಹಾಲು ಹೊಂಟಿರ್ತಕ್ಕಂಥ ಹೆಣ್ಮಕ್ಳು ಕರ್ಯಾವ. ಏ ತಂಗಿ ಬರ್ರಿ ನಿಮ್ ಮನ್ಯಾಗ ಭೋಗನದವನು ಬಾಯಿ ಏನವ? ಇಲ್ಲಪ್ಪ. ಇಲ್ರಿ ಮುತ್ತರ ನನ್ನ ದೊಡ್ಡ ಭೋಗನೆ ಆಕಿ ತಲೆ ಮ್ಯಾಗ ಹೊರಿಸಿ ಹೋಗನವ. ಏ ತಂಗಿ ನೀ ಬಾನವ ನಿಮ್ ಮನ್ಯಾಗ ಚರಿಗೆ ಅದಾವನ? ಇಲ್ಲಪ್ಪ. ಏ ಆಕಿ 1 ಡಜನ್ ಚರಿಗೆ ಕೂಡ ಹೇಳಿ ಕೊಟ್ಟು ಬಿಟ್ಟ. 10 ಮಿನಿಟಿನಾಗ ಅಂಗಡಿ ಹೋದ ಅಂಗಡಿ ಮಾಡಿಬಿಟ್ಟ. ಎಲ್ಲ ಗಿರಾಕಿ ಖಾಲಿ ಅಂಗಡಿ ಮಾಡಿ ಹೋಗದ್ ಬಿಟ್ಟದ ಗಿರಾಕಿ ಕೊಟ್ಟು. ಅವನ ಕಸ ಜಾಲ ವ್ಯಾಪಾರ ಅಂದ. ನಂಬರ್ 1 ಜಾಲ ಎಂದತ್ತಾವ. ಹೆಂಗಾಯ್ತಂದ ಅಂಗಡಿ ವ್ಯಾಪಾರ? ಯಪ್ಪ ನಿನ್ನ ಕೃಪಾದಿಂದ ಚಲೋ ಆಯ್ತಂದ ಅವನು. ಇನ್ನಂದ ಕಳಿ ಮಗನ ಅಂಗಿ ತಗಿ ಲುಂಗಿ ಏನು ಮಾಡಿದ್ರು ಜೋಳಿಗೆ ಮಾಡು, ಒಂದು ನನಗೂ ಕೊಡು, ಒಂದು ನೀ ಹಾಕುವ ಅಂದ. ಬೇಡ್ಕೊ ಮಗನ ಜಾತ್ರಾಗ ತಿರುಗಾಡಿ ಅಂದ. ಇವ ಅಭಿಮಾನ ಬಿಟ್ಟ ಹೋಗಿ ಎಲ್ಲಾ ಕಡೆ ಬೇಡ್ಕೊಂಡು ಭಿಕ್ಷೆ ಬೇಡ್ಕೊಂಡು ಬಂದ. ಎಲ್ಲಿ ಪದ ಕೇಳಿದ್ರೆ ಅದೇ ಯಾವ್ರ ಬಾದಾಮಿ ಜಾತ್ರೆ. ಬಾದಾಮಿ ಊರ ಬಡ್ಡಾಗ ಬನಶಂಕರಿ ಗುಡಿ ಮಗಲಾಗ ಒಂದು ಹಳ್ಳ ಐತಿ. ನಾವು ದಿವಸ ಜಳಕ ಮಾಡಿ ಪ್ರಸಾದ ಮಾಡೋದು ನೇಮ್ ಐತಿ. ಜಳಕ ಮಾಡಿ ಪ್ರಸಾದ ಮಾಡೋನು ಬರತ್ತು. ಆದ್ರೆ ಇಬ್ರು ಕೂಡಿ ಹೋಗಿ ಜಳಕ ಮಾಡಿದ್ರು. ಇನ್ನು ಪ್ರಸಾದ ಮಾಡೋಣ ತಿಳ್ಕೊಂಡಾಗ ಆಗಾಗ ನವಲಗುಂದ ನಾಗಲಿಂಗ ಸ್ವಾಮಿ ತವನಪ್ಪ ಗತ್ತಾರ. ಏ ತವನಪ್ಪ ಪ್ರಸಾದ ಮಾಡೋನು ಏನು ಬೇಡ್ಕೊಂಡು ಬಂದಿಲ್ಲ, ಭಿಕ್ಷಾ ತೆಗಿ. ಆ ಜೋಳಿಗಂದ ಕೈ ಹಾಕಿ ತೆಗಿ ಅಂದ. ಒಳಗೆ ಕೈ ಹಾಕ್ತಾನ. ಅದು ಅನ್ನ ಹೋಗಿ ಎಲ್ಲ ಚಿನ್ನಾಗಿತ್ತ ಬಂಧುಗಳು. ಎಲ್ಲ ಚಿನ್ನ ಎಲ್ಲ ಬಂಗಾರ ಆಗಿಬಿಟ್ಟೈತ್ರಿ. ಯಪ್ಪ ನಾ ಏ ಗಪ್ರ ತಮ್ಮ. ನಾ ಬೇಡ್ಕೊಂಡು ಬಂದಿದ್ದು ಅನ್ನ, ಇದು ಆಗಿದ್ದೆಲ್ಲ ಚಿನ್ನ. ಬಂಗಾರ ಆಗೈತಿ. ಅವಾಗಂದ ತವಣ್ಯ ನಿನ್ನ ಭಾವಕ್ಕೆ ಬಂಗಾರ ಆಗೈತು, ನಿನ್ನ ಭಾವಕ್ಕೆ ಬಂಗಾರ ಆಗೈತೆ ಅಂತ ಆಶೀರ್ವಾದ ಮನೆ ಬಂದ. ಮಾಡ್ರಿ ಏನಲ್ಲಿಲ್ಲ. ಯಾರ ಹೆಸರಿ ಹಂಗ ಅಂಗಡಿ ಸರ್ ನಿನ್ ಕುಲ್ಲ ಮಾಡ್ರ
ಹೆಂಗ ಹೇಳ್ರಿ ಕುರ್ಚದ ಮ್ಯಾಗಿಂದ ತೆಳಗಿಳಿಸ್ತಾನ. ನವಲಗುಂದ ನಾಗಲಿಂಗ ಸ್ವಾಮಿಗಳ ಪರಮ ಭಕ್ತ ತವನಪ್ಪ. ಹೌದ್ ಅಲ್ಲಿ ಅತನಿ ತಾಲೂಕು ಶೇಗುಣಸಾಗಿದ್ದವ ಕಾಳಪ್ಪ. ನಿನಗೇನು ಗೊತ್ತು ಆಳ್ಗಿ ಪಿಂಟಪ್ಪ. ಹೌದ್ ಸುಮ್ ಕುಂಡ್ರಪ್ಪ. ದಯವಿಟ್ಟು ಬಂಧುಗಳೇ ಬಹಳ ಮಾತಾಡೋದು ಬೇಡ ಸರ್. ಒಂದೇ ಮಾತು ಹೇಳ್ತೀನಿ, ಆಳ್ಗಿ ಪಿಂಟು ಮಾಸ್ತರ ಶಾನ್ಯಾರು ನಾವಿಲ್ಲ. ಒಂದೇ ಮಾತು. ಹೌದ್ ಬಾಳ ವಿದ್ವಾಂಸರ ಅವರು. 6 ಶಾಸ್ತ್ರ 18 ಪುರಾಣ 4 ವೇದ ಉಪನಿಷತ್ ಅರದು ಕುಡಿದ ಇವ್ರ ಕಡೆ ರಸ ಹರ್ಕೊಂಡು ನಮ್ಮ ಕಡೆ ಬರ್ತೈತಿ. ಮಾನ್ಯ ಹುಟ್ಟಿ ನಿನ್ನ ಕಣ್ಣು ತೆರೆದವ್ರು ನಾವೆಲ್ಲ ಆಳ್ಗ್ಯಾವ್ರು ನೋಡಿ ಕಲ್ತವ್ರು. ನಮಗೆ ಏನು ಮಣ್ಣು ಗೊತ್ತಾ? ಹಿರಿ ಕಲಾವಿದರು ನಿಮಗೆ ಹಿಂಗ ಬೆಟ್ಟ ಬೆಳಿಲಿ 100ಕ್ಕೆ 100 ಆಗಲಿ. ದೊಡ್ಡ ಗಡಿಗಳ ಜೋಡಿ ಹಾಡವ್ರು. ನೀವು ಸುಳ್ಳು ಹೇಳ್ಕೊತ ಹೋಗ್ರಿ. ಹೌದ್ ಅದಕ್ಕೆ ಇನ್ನೊಂದು ಮಾತಾ ದಯವಿಟ್ಟು ಬಂಧುಗಳಿಗೆ ವಿಚಾರ ಮಾಡಿ ಮಾತಾಡ್ರಿ. ಅದು ನಮ್ಮದೇ ಮ್ಯಾಲಿರ್ಲಿ ನಿಮ್ಮದೇ ಮ್ಯಾಲಿರ್ಲಿ, ನಿನಗೆ ಏನು ಬರ್ತೈತಿ ಅನ್ಬ್ಯಾರ. ಯಾಕ್ರಿ ಹೌದು ಭಾಳ ದೊಡ್ಡವ್ರ ಅದಾರ. ಸೊನ್ಯಾಳ್ ಹನುಮಂತ ಗೌಡ್ರು, ಮನಿಮೇ ಮಹಾರಾಜರು, ಶಿರಡೋನ್ ಗಿರ್ಮಲ್ ಮಾಸ್ತರು, ಅಮಾನಟ್ಟಿ ತುಕಾರಾಮರು, ಇದೇ ಇಂಗ್ಲೇಶ್ವರ ಶ್ರೀಶೈಲ, ಮುದಿ ಮಾನಸಿದ ಮಾರಾಯ, ಕಾರ್ಕಲ್ ಜಾಕೀರ್ ಸಾಹೇಬ, ಸಾಮಾನ್ಯ ಗಡಿ. ಹೌದ್ ಅವರು ಎಲ್ಲ ಹೀರೋ. ಹೌದ್ ನೀವೆಲ್ಲ ಜೀರೋ. ಹೌದ್ ಜಗತ್ತನ್ನು ನೀ ಇನ್ನ ಒಂದೊಂದು ಊರಿಗೆ ಹೋಗಿಲ್ಲಿ. ನೀ ಒಟ್ಟ ಹಾಡಕತ್ತಿ 10-12 ವರ್ಷ ಆಯ್ತು, ನಿನಗಿಟ್ಟು ಸೊಕ್ಕ ಬಂದೈತಿ. ಇದು ಸೆಮಿ ಫೈನಲ್ ನೀನೇ ಹೇಳೋದು ಬಂದಿಲ್ಲಿ. ನಾನು ಹಾಡಲಾರ್ದ ಊರು ಉಳಿದಿಲ್ಲ. ನನ್ನ ಸಾಹಿತ್ಯ ಹಾಲ ಜಗತ್ತಿನಾಗ ಒಂದು ಮ್ಯಾಲ ಉಳಿದಿಲ್ಲ. ನನಗೆಟ್ಟು ಬರಬಾರ ಸೊಕ್ಕ. ಕರೆ ಇಟ್ಟಿದ್ರು ನೀವು ಹಂಗ ಪಿಂಟು ನೋಡಿ ಕಲಿಬೇಕತ್ತ ನಾವು. ದಯವಿಟ್ಟು ಬಂಧುಗಳೇ, ಇಡೀ ಕರ್ನಾಟಕ ಮಾರಾಟದೊಳಗೆ ಮಾಳಿಂಗ್ರಾಯನ ಮಟ್ಟ ಮನ್ಯಾಗ 8 ಮಂದಿ ಡೊಳ್ಳಿನ ಪದ ಹಾಡವರು 8 ಮಂದಿ ಸಾಹಿತ್ಯಗಳದಾರ. ಅವ್ರು ಎಲ್ಲ ಹೀರೋ. ಅರಟಾಳ ಕಲ್ಮೇಶ ಮಾಳಿಂಗ್ರಾಯನ ಮಟ್ಟ ಮನ್ಯಾಗ 0 0 0 0 0. ಅಭಿಮಾನ ಬಿಟ್ಟು ಹೇಳಬೇಕು ಮನುಷ್ಯ. ನನ್ನಟ್ಟ ಸಣ್ಣವ್ರು ಯಾರಿಲ್ಲ. ಹನುಮಂತಗೌಡ, ಶಿರಾಡೋನ್ ಗಿರ್ಮಾಲ್ ಮಾಸ್ತರು, ನಮ್ಮ ಮಾಳಿಂಗ್ರಾಯ ಮಟ್ಟ ಮನೆ ಹಿರಿಯರ ದೊಡ್ಡವ್ರು ಯಾರು ಇಲ್ಲ. ಅಭಿಮಾನ ಬಿಟ್ಟು ಹೇಳ್ಬೇಕ. ಏನ ತಂಜಿಕೆ ಇಲ್ಲಿ ಬಾಂಧ ಮಿಸಿತಿರ್ರ ಆತ ವಾಡ 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 ಅಲ್ಲಿ ಮಂದಲತ್ತಿದು ಅಲ್ಲಿ ಅಜ್ಜಿ ಕೂತಿಲ್ಲ. ಅವನ ಬಿಡ್ತಾನೋ ನಾನ ಬರ್ಲತ್ತ ಮುದುಕಿ. ಅದನ್ನ ಯಾರು ನೋಡಿದ ಬಂದ್ ಮಾಡಿದವಣ ಅಂತ 1-2 ಮಾತು ಹೇಳ್ತೀನಿ. ಅವ್ವ, ನೀವು ಮೊದಲು ನಿಮ್ಮ ಮನ್ಯಾಗ ನಿಮ್ಮ ಆಯಿಗಳು ಮಾಡ್ತಿದ್ರು ಕೈ ರೊಟ್ಟಿ. ಹೌದು ಹಿಂದಕಿನ ಹಿರಿಯಾರು ಯಾವ ಮಾಡ್ತಿರ್ಲ್ರಿ. ಮೊದಲ ಆಯಿಗಳು ಮಾಡ್ತಿದ್ರು ಕೈ ರೊಟ್ಟಿ. ಆ ಕೈ ರೊಟ್ಟಿ ತಿಂದು ನಮ್ಮ ಮುತ್ಯ ಆಗಿದ್ದು ಜಗಜಟ್ಟಿ. ಆಟ ತಾಕತ್ತದ್ರಾಗ. ಮುಂದೆ ನಮ್ಮ ಅವ್ವ ಮಾಡುತ್ತಿದ್ರು ಮುದ್ದೆ ಮುದ್ದೆ ತಿಂದು ನಮ್ಮ ಅಪ್ಪ ಜಗದ 16 ಮಳ ಕದ್ದಿ. ಅಂತ ತಿಂದು ಮನ್ಕೊಂಡ್ರೆ 10 ಮನಗಂಡ ನಿದ್ದಿ. ಆಟ ತಾಕತ್ತಪ್ಪ. ತೆಗಿತಿದ ನೀರು ಗುದ್ದಿ. ನಿನಗೈತಿಲ್ಲ ಮಗನ ಸುದ್ದಿ. ಗುಂಡ ಹೊಡೆದ ನೀರು ಕುಡಿತೀರ ಹೇಳಾಗ. ಕರೆ ಆಳಿಗೆ ಪಿಂಟುಗೂ ಬಾಳ ಐತಿ ಬುದ್ಧಿ. ಖರೆ ಮುಂದೆ ಮಾಡು ಏನ್ ಮಾಡ್ತಿದ್ರು? ಏನ್ ಮಾಡ್ತೀರಿಪ್ಪ? ನಮ್ಮ ಮನ್ಯಾಗ ನಮ್ಮ ಅಕ್ಕಗಳು ಮಾಡ್ತಾರ ಸದ್ಯ ಮನ್ಯಾಗ ನಾಷ್ಟಾಕ ಇಡ್ಲಿ ವಡ. ಅದನ್ನ ತಿಂದು ನಮಗ್ ನೆವಳಗ ಪ್ಲಾಸ್ಟಿಕ್ ಕೊಡ. ಅವೇ ಹಿಂಗಾಗಿ ಇಡ್ಲಿ ತಿಂದ್ರೆ ಹೆಂಗ ತಾಕತ್ ಬರ್ತಾವ್ರಿ? ಯವ್ವ ಆಗಿನ ಕಾಲದಾಗ ನಮ್ಮ ಮೌಗಳು ನಮ್ಮ ಆಯಿಗಳು ನೋಡಿ ನಾನು ಕಾರಾರಿ ಕಲ್ಬುದ್ದಿ ಕಲ್ಯಾಗ 4 ಹಸಿ ಮೆಣಸಿಕಾಯಿ ಹಾಕಿ ಹಿಂಗ ಮಾಡಿ ಕುಟ್ಟಿ ತಿಂದ್ರಂದ್ರ ಮೈಯಾಗ ತಾಕತ್ತು ಬರ್ತಿತ್ತು. ತಾಕತ್ ಅವಾಗ. ಈಗ ಮಿಕ್ಸರ್ ತಂದು ಲೈಟ್ ಬಂದು ಬಟನ್ ಮಾಡಿದ್ರಂದ್ರ ಗಿರ್. ಈಗ ಅಂತ ತಿಂದು ಹೊಟ್ಟೆ ಕೆಡ್ತತಿ. ಮುಂಜಾನೆ ಹೆಂಗಾಗಿ ಬಿಡ್ತದ. ಇಲ್ಲ ಕರೆನೆ ಇದ್ದದ್ದೇ ಹೇಳೋದ. ಸುಳ್ಳತೇನ್ರಿ? ನೋಡ್ರಿ ಎಲ್ಲಿ ಶಕ್ತಿ ಬರ್ಬೇಕ್ರಿ? ಬರಂಗಿಲ್ಲ. ಅದಕ್ಕೆ ಬಹಳ ಬೇಡ. ಯಾಕಂದ್ರ ಅವನತ್ ನಮಗ್ ನಗಸುದು ಬರಂಗಿಲ್ಲ. ಒಟ್ಟು ಕೇಟ್ ಅಳ್ತಾನೆ. ನೀ ಯಾಕೆ ಅಳ್ತಿ? ಇವ್ ನಾಟಕದಾಗ ಪಾತ್ರ ಮಾಡೋದು ಚಲೋಪ್ಪ. ಇಲ್ಲ ಹಂಗ ಅನಿಸ್ತಾನ ನನಗ. ನೋಡ್ರಿ ಮಂದಿ ನಿನ್ನ ನೋಡಿ ಹೇಳ್ಬೇಕು. ಹಂಗ್ಯಾಕೋ ನೀವ್ ಅಳತ್ರಿ ಏನ? ಮೊನ್ನೆ ನಾಗರಾಯನ ಮನಿಗೆ ಹೋಗ್ಯಾನ ಅಳ್ಳಾಕತ್ಯಾನ. ಹೌದು ನೋಡಲಿ ಯೂಟ್ಯೂಬ್ದಾಗ. ಪಾತ್ರ ಚಲೋ ಮಾಡ್ತಾನ್ರಿಪ್ಪ. ಸೊನೆಯಾಳ ಹನುಮಂತ ಗೌಡ ನಗುತ್ತಿದ್ದ, ಕೊತ್ತ ಮಂದಿ ನಗಿಸ್ತಿದ್ದ. ಅವನ ಗಂಡಸರಂಗ ಮಾತಾಡ. ಎಲ್ಲ ತೆಗೆದು ಬುಳ್ಬುಳ್ತಾನ. ನಾನ್ ನಗಂಗಿಲ್ಲ, ಮಂದಿ ನಗಿಸ್ತಾನ. ನಾನ್ ನಕ್ಕನೆ ಅಂದ್ರೆ ಧರ್ಮ ಅಲ್ಲ.
ಹೌದಿಲ್ರಿ? ಹೌದ್. ಇನ್ನೊಂದು ಮಾತು ಹೇಳ್ತೀನಿ, ನಾಲ್ಕೇ ಮಾತು ಹೇಳ್ತೀನಿ, ಬಹಳ ಬೇಡ. ದಯವಿಟ್ಟು ನಮಗ ನಿಮಗ ಎಲ್ಲರಿಗೂ ಉಪಯುಕ್ತ ಆಗಂತ ಮಾತ ನೀವು ಹೇಳತ್ತೆ ಚಪ್ಪಾಳೆ ತಟ್ಟಿದ್ರೆ ಒಂದೇ ಒಂದು ಮಾತು ಹೇಳಿ ಮುಗಿಸೋದು ಬಂದ್ರೆ. ಹೌದ್. ಮಾಡು. ಹೇಳ್ರಿಪ್ಪ. ಮಳೆ ಬಂದಾಗ ಯಾರು ಮರದ ಕೆಳಗೆ ನಿಲ್ಬೇಡ್ರಿ. ಹೌದ್. ಮಳೆ ಬಂದಾಗ ಯಾರು ಮರದ ಕೆಳಗೆ ನಿಲ್ಬೇಡ್ರಿ. ಬಡತನ ಬಂದಾಗ ಹೆಂಡತಿನ ಕರ್ಕೊಂಡು ಬೀಗರ ಮನೆಗೆ ಹೋಗ್ಬೇಡ್ರಿ. ಹೌದ್. ಒಟ್ಟಕ್ಕೆ ಮತ್ತೆ ಸಿಗೋಲ್ ಗೋಳ್ಯ. ಯಾಕ? ಅದು ಗೋಳ್ಯ ಗೊತ್ತೈತಿರ್ಲ. ಬಡತನ ಬಂದಾಗ ಬೀಗರ ಮನೆಗೆ ಹೋಗ್ಬೇಡ್ರಿ. ಮಳೆ ಬಂದಾಗ ಮರದ ಕೆಳಗೆ ನಿಲ್ಬೇಡ್ರಿ. ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿ ಮುಂದೆ ಜೀವನದೊಳಗೆ ಕರೆ ಹೇಳ್ಬೇಡ್ರಿ. ಹೌದ್. ಇಲ್ಲೇ ತಪ್ಪಿರಿ ನೀವು. ಯಾಕ್ರಿ? ಇವ್ ಹೆಂಡತಿ ಮುಂದೆ ಕರೆ ಹೇಳ್ತಾನ್ರಿ ಸಂತು, ತಾಯಿ ಮುಂದೆ ಸುಳ್ಳು ಹೇಳ್ತಾನೆ. ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿ ಮುಂದೆ ಕರೆ ಹೇಳ್ಬೇಡ್ರಿ. 9 ತಿಂಗಳ ಹೊತ್ತು ಹೆತ್ತು ತೊಟ್ಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆಣ್ಣೆ ಹಚ್ಚಿ ಲಾಲಿ ಲಿಪ್ಟಿಕ್ ಹಚ್ಚಿ ಸ್ನೋ ಪೌಡರ್ ಒರೆಸಿ ಅಡ್ಡಿದ ಮಗನ ದೊಡ್ಡಕ್ಕೆ ಮಾಡಿರ್ತಕ್ಕಂಥ ಹಡದವನ ಮುಂದೆ ಎಂದೆಂದು ಸುಳ್ಳು ಹೇಳ್ಬೇಡ್ರಿ ಅಂತ ಅರಟಾಳ ಕಲ್ಮೆ. ಹೌದ್. 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 ಎತ್ತ ತಾಯಿ ಮುಂದೆ ಕರೆ ಹೇಳಿದವ್ರು ಯಾರ್ಯಾರಿಪ್ಪ? ಯಾರು ಕೇಳಿದ್ರ? ಶಿವಾಜಿ ಮಹಾರಾಜ್. ಹೌದ್. ಸಂಗೊಳ್ಳಿ ರಾಯಣ್ಣ. ಹೌದ್. ಲಾಲ್ ಬಹದ್ದೂರ್ ಶಾಸ್ತ್ರಿ. ಹೌದ್. ತಾಯಿ ಮುಂದೆ ಸುಳ್ಳು ಹೇಳಲಾರ್ದವ್. ತಾಯಿ ಮುಂದೆ ಸುಳ್ಳು ಹೇಳಿಲ್ಲ. ಅದಕ್ಕೆ ಅಂದಾರ ಜಗತ್ತಿನ್ಯಾಗ ಹೆತ್ತು ತಾಯಿ ಎಲ್ಲಾ ದೇವ್ರಕ್ಕಿಂತ ಯಾವ ದೇವ್ರ ಶ್ರೇಷ್ಠ? ಯಾವ ದೇವ್ರಪ್ಪ? ತಾಯಿಯನ್ನು ದೇವ್ರ, ತಂದೆಯನ್ನು ದೇವ್ರ ಬಿಟ್ರೆ ಜಗತ್ತಿನಾಗ ಎಲ್ಲಕ್ಕ ದೊಡ್ಡ ದೇವ್ರ ಯಾರಂದ್ರೆ ಅವ್ರ ತಾಯಿ ತಂದೆ. ಹೌದ್. ಹೌದ್ರಿ? ಹೆತ್ತ ತಾಯಿ, ಸಾತ ತಾಯಿ ತಂದೆ ಅಲ್ಲ, ಹೆತ್ತ ತಾಯಿ. ಅವ್ರ ಭಾಷೆ ಇರ್ಲಿ. ಅದಕ್ಕೆ ಅಂದ್ರೆ ರೊಕ್ಕ ಕೊಟ್ಟರೇನೋ ಹಡದ ತಾಯಿ ಸಿಗುವಳೇನೋ, ರೊಕ್ಕ ಕೊಟ್ಟರೇನೋ ಹಡದ ತಾಯಿ ಸಿಗುವಳೇನೋ, ಹಡದ ತಾಯಿನ ಕಳ್ಕೊಂಡ ಮೇಲೆ ಮರಳಿ ಬರುವಳೇನೋ, ಹಡದ ತಾಯಿನ ಕಳ್ಕೊಂಡ ಮೇಲೆ ಮರಳಿ ಬರುವಳೇನೋ, ರೊಕ್ಕ ಕೊಟ್ಟರೇನೋ ಹಡದ ತಾಯಿ ಸಿಗುವಳೇನೋ, ರೊಕ್ಕ ಕೊಟ್ಟರೇನೋ ಹಡದ ತಾಯಿ ಸಿಗುವಳೇನೋ, ಹಡದ ತಾಯಿನ ಕಳ್ಕೊಂಡ ಮೇಲೆ ಮರಳಿ ಬರುವಳೇನೋ, ಹಡದ ತಾಯಿನ ಕಳ್ಕೊಂಡ ಮೇಲೆ ಮರಳಿ ಬರುವಳೇನೋ. ಬಂಧುಗಳೇ, ನಾ ಭಾಳ ಊರಾಗ ಹಾಡಿಕೆ ಮಾಡೀನಿ. 8 ಜಿಲ್ಲಾ 84 ತಾಲೂಕು ತಿರುಗಾಡೀನಿ. ನಿಮ್ಮೂರಿಗೆ 4 ಸಲ ಬಂದಿನ. ಕರೆ ಈ ಕಮಿಟಿಯವರು, ಈ ಊರವರು ಬಹಳ ಪುಣ್ಯವಂತರಿದ್ದೀರಿ ನೋಡ್ರಿ. ಅನ್ನದಾಸೋಗ, ಜ್ಞಾನದಾಸೋಗ, ಮುಂಜಾನೆ ಊಟ ಬೇರೆ, ಮಧ್ಯಾಹ್ನ ಊಟ ಬೇರೆ, ಸಂಜೆ ಊಟ ಬೇರೆ ಇಟ್ಟಿದ್ರು ಕೂಡ ಹಾಲಿಗೆ ಹೆಪ್ಪು ಹಾಕಿದಂಗೆ ಕೂತಿರ್ತಕ್ಕಂಥ ದೈವ ಯಾವ್ದಾರು ಇದ್ರೆ ಅದು ಹೊಳೆ ಸಿದ್ದಾಪುರ ದೈವ ಅಂತ ಹೇಳಿ ವಿನಂತಿ ಮಾಡ್ಕೊಂಡ್ರು. ಹಿರಿಯರ, ಯಾವಾಗ ನಿಮ್ಗೆ ಸೌಡ್ ಸಿಕ್ತಂದ್ರ ಬಳ್ಳೋಳಿ ಹಿರಿಯರ ಎಲ್ಲ ನಮ್ಮ ಕಾಕ ಪೂಜಾರಪ್ಪ, ನಮ್ಮ ದುರ್ಯೋಧನ ಪೂಜಾರಿ ಕರ್ಕೊಂಡ ನಮ್ಮ ಎಲ್ಲಾರು ಕುಡ್ಕೊಂಡ ಕೊಗಟ್ಲೂರು ಎಲ್ಲಮ್ಮ ಕಡೆ ಬಂದಿರಿ ಅಂದ್ರೆ ನಮ್ಮೂರಿಗೆ ಬಂದು ಭೇಟಿ ಆಗಬೇಕಂತ ಹೇಳಿ ಅರಟಾಳ ಕಲ್ಮೇಶದಿಲ್ಲ. ಯಾಕ್ರಿಪ್ಪ? ಯಾಕೆ ಭೇಟಿ ಆಗಬೇಕ್ರಪ್ಪ? ಇವರು ನೋಡಿ ನಾವಟ್ಟು ಕಲ್ಕೋಬೇಕ. ಹೌದ್. ಕಕ್ಕ ನಮ್ಮೂರ ಕಡೆ ಒಟ್ಟ 3 ಮಂದಿ ಇರ್ತಾರ. ಹೌದ್. ಬಿದ್ದಿರಿ, ಬಿದ್ದಿದ್ದೀರಿ ಖರೆ ಇಲ್ಲಿ 16 ಡ್ಯೂಟಿಗೆ ತಗೊಂಡ ಓಣಿಗೆ ಮನೆಗೆ ಕೂಡ ತಿರುಗಾಡಿದ್ರು ಕೂಡ ಈ ಊರಾಗ ಒಬ್ರು ದಾರು ಕುಳರ್ಸಂಗಿಲ್ಲವ. ಈ ಊರಾಗ ಏನು ಬಂದಿರ್ಲ ನಿಮ್ಗೆ ಪುಣ್ಯ ಐತಿ. ಹೌದ್. ಇಲ್ಲೇ ತಪ್ಪ ಹೇಳ್ರಿ ನೀವು. ಯಾಕ್ರಿ? ನೀವ್ ಇಲ್ಲೇ ಇದ್ರಿ, ಗಾಡಿ ಹಚ್ಚಲಕ್ ಕೆಳಗೆ ಹೋಗಿದ್ದೇವೆ ನಾವು. ಬರೋಣ ಹೋಗಿರ್ಲ ಏನ ಗಾಡಿ ಹಚ್ಚಲತ್ತಿದೀವಿ. ಒಬ್ಬ ಬಂದ ಕಡ್ದ ಕಾಕ ಏನಂದ? ಏ ತಮ್ಮ ಯಾವ್ರವ್ರು ಹಾಡವ್ರು ಅಂತ ಕೇಳಿದ. ಏನಂದಿ? ಹೊರಟಾಳದವ್ರಿ ಇಂತ ಯಾನು ತಡ್ರಿ ತೋತೆ ನಂದು. ಏ ಗಪ್ ಹೋಗಕ್ಕ ಒಂದ್ ಹಾಡ್ಕಿರಿ ಆಗ್ಲಿ. ಈ ಊರವ ಅಲ್ಲ. ಯಾವ್ರವ್ರಿಪ್ಪ? ಅವ ಹಾಡ ಕೇಳಕ್ ಬಂದವದ. ಹೌದ್. ಇರ್ಬೋದು. ಹಿಂದಿನ ಕಾಲದಾಗ ನಮ್ಮ ಮಗಳು ಗಂಡನ ಹೆಸರು ಇಟ್ಟು ಚಂದ ಹೇಳ್ತಿದ್ರಿ. ಆಗಿನ ಕಾಲದಾಗ ಹೆಂಗ್ ಮಾಡು? ಹೆಂಗ್ ಹೇಳ್ತಿದ್ರಿಪ್ಪ? ಕೈಯಾಗ ಇರೋದು ಕತ್ರಿ, ದೇವರಿಗೆ ಎರ್ಸೋದು ಪತ್ರಿ, ಮಳ್ಯಾಗ ಹಿಡಿದು ಛತ್ರಿ, ಹೆಸರು ಕೇಳಕ್ಕೆ ಹೆಣ ಎತ್ರಿ. ಬಾಳ ಸಿಟ್ಟು ಬಂದಿತ್ತಂದ್ರ ಇದು. ಮುಂದೆ ತಂಗಿ ಹಂಗ್ಯಾಕವ, ನಾವು ನಿನ್ನ ಪ್ರೀತಿಲಿ ಕೇಳಕತ್ತೀವಿ ಅಂದಾಗ ಮುತ್ತಿನ ಸರಗತ್ತಿನ ತುಂಬ ಹೊತ್ತು ಎಷ್ಟು ಚಂದ ಹೇಳ್ತಿದ್ರು. ಹೌದು. ಆಯ್ಗಳು ಕೋರಿ ಹೊತ್ತರೇನ ಕಂಬಳಿ ಹೊತ್ತರೇನ, ಕೋರಿ ಹೊತ್ತರೇನ ಕಂಬಳಿ ಹೊತ್ತರೇನ, ನಮರಾಯ ನಮಗ ಬಡವೇನು. ನಮರಾಯ ನಮಗ ಬಡವೇನ ಎಲ್ಲ ಗೆಳತಿ ಚಿಕ್ಕಾಗ ಚೆಲುವ ಚಂದ್ರ ಅಂತ ಹೇಳ್ತಿದ್ರು. ಏನಾಯ್ತ್ರಿಪ್ಪ? ಆ ಕಡೆ
ಅದಕ್ಕೆ ಅಂತ ಒಂದು ವಿಷಯವನ್ನು ಕೇಳಿ ಇನ್ನೊಂದು ಸಣ್ಣ ಚಾಲ ಶಿವನ ಮಗಳು ಶ್ರೀ ಲಾಯವ್ವ ಯಾವ ರೀತಿಯಾಗಿ ಧರಿಗಿಳಿದು ಬರ್ತಾಳನ್ನಂತ ಒಂದು ಹೊಸ ದಾಟಿ ಹಾಡಿ ನಮ್ಮ ಸರಿಜೋಡಿಗೆ ಆಳ್ಗಿ ಪಿಂಟು ಮಾಸ್ತರ್ ಹೋಗುತ್ತೆ. ಹಿರಿಯ ಕಲಾವಿದರು, ಅನುಭಾವಿಗಳು, ಅಮಸಿದ್ಧ ಮುತ್ಯನ ಮಟ್ಟಮನಿ ಒಳಗ ಹಿರಿಯ ಜೀವಿಗಳು ಅವನ್ನ ನೋಡಿ ಎಲ್ಲಾ ಪಾಠ ಕಲಬೇಕು. ಅಮೋಘ ಸಿದ್ಧ ಮುತ್ಯನ ಮನಮಿ ಮದಗೋಳ ಮುತ್ಯನ ಗುರು ಯಾರು ಹೇಳಬೇಕು. ಬಂದಾರನ್ರಿ ಈಗ ಇನ್ನೇ ಊಟಕ್ಕೆ ಹೋಗ್ಯಾರು. ಈ ವರ್ಷ ಬರಂಗ್ ಕಾಣಂಗಿಲ್ಲ ಅವ್ರು ನೋಡಿ ಅಲ್ಲಿ ಹೊಲಗೆ ಬಿದ್ರನ್ನ ಹೊರಗಿನ ಇವನ್ ಜೋಡಿ ನಾವ ಕೊಡ್ಬೇಕು, ಇವನ್ ನೋಡಿ ನಾವು ಸುಧಾರಿಸ್ಬೇಕು. ನನಗತ್ತಾನ ಇವನು ಹೊಲಗೆ ಕಳಿಸ್ರತ್ತೆ ನೋಡ್ರಿ. ನಾನು ಕೃಷ್ಣಾ ನದಿ ದಾಟದ ಓದಿನಿ, ನಾನು ಭೀಮಾ ನದಿ ದಾಟಿನಿ, ಮಲಾಪ್ರಭಾ, ಘಟಪ್ರಭಾ, ಕಾವೇರಿ, ಹಾವೇರಿ, ತುಂಗಭದ್ರಾ ಎಲ್ಲ ದಾಟಿನಿ ನಾನು. ಹೌದ್ ನೀನ ಇಲ್ಲೇ ಭೀಮಾ ನದಿ, ಕೃಷ್ಣಾ ನದಿ, ಮಲಾಪ್ರಭಾ ಮೂರೋ ನದಿ ಆಗದಿ ನೀನು. ಹೌದ್ ಬರೇ ಕೆರೆಯಾಗಿರ್ತಾನ್ರಿ ಇವ್. ಹೌದ್ ನೋಡ್ರಿ, ಮೇನಿನ ಸುದ್ದಿ ಹೇಳ್ತಾನ. ಮೇನಗಾರ ಮೇನ ಒಗದತ್ತೆ. ನಿಮಗ್ಯಾಕಪ್ಪ ಮೇನಿನ ಸುದ್ದಿ? ಬಿಡ್ರಿ ಅದನ್ನ. ಚಲೋ ನಾಲ್ಕು ಮಾತು ಹೇಳಿ, ತತ್ತುದ ಮಾತು ಹೇಳಿ, ನನಗೆ ಹಂಗಾಯ್ತು, ನನಗೆ ಹಿಂಗಾಯ್ತು, ನನಗೆ ಆ ಪರಿಸ್ಥಿತಿ ಬತ್ತು, ನಾನು ಅಲ್ಲೇ ಔಷಧ ಕೊಡುದ್ನಿ, ಇದನ್ನ ಹೇಳಬೇಡಿ. ಎಲ್ಲಾರನು ಕಾಯೋ ಭಗವಂತನೇ ಅದಾನ. ನಮಗೂ ಯಾಕಂದ್ರೆ ಯಾರ್ಯಾರಿಗೆ ಟೈಮ್ ಹೆಂಗಾಗಿ ಬರ್ತಾವ ಹೇಳಕ್ ಯಾಕೆ ಬರ್ತಾವ ಗೊತ್ತಾಯ್ತಿಲ್ರಿ. ಅದಕ್ಕೆ ನಾನು ಬಿಡ್ರಿ, ಸತ್ಯಸಿದ್ಧರು ನಾಲ್ಕು ಮಾತು ಚಂದ ಹೇಳ್ರಿ. ಯಾಕಂತ ಕೇಳಿದ್ರೆ ನಮ್ಮ ಹೊಲ ನೀವು ಕಸ್ಕೊಂಡ್ ಪಿಂಟು ಮಾಸ್ತರ, ನಿಮ್ಮ ಹೊಲ ನಾವು ಕಸ್ಕೊಂಡಿಲ್ಲ. ಮನುಷ್ಯನಿಂದ ರೋಗ ತೆಗಿಬೇಕು. ಶಾನ ಪಂಡಿತರ ನೋಡ್ರಿ ಅಲ್ಲಿ ಕೂತ ಕಟಕಿತ ನೋಡ ಮತ್ತೆ ಇನ್ನು ಕೇಳ್ಕೊಂಡ್ ಬಂದ್ ಹನುಮಂತ ಮಾಸ್ತರ್ ಕೇಳ್ಕೊಂಡ್ ಬಂದ್ ನನಗೆ ಉತ್ತರ ಹೇಳವ. ಒಟ್ಟು ಕಿವ್ಯಾಗ ಗುಣ 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 ಯಾವತ್ತು ಇರುತ್ತದೆ ಅವಂದು. ನೋಡ್ರಿ, ಒಟ್ಟು ಯಾವತ್ತು ಹಗ್ಗ ಕಡಿ ಚಟಾನೆ, ಹಗ್ಗ ತುಡಿ ಚಟಾನೆ. ನೋಡ್ರಿ ನನಗತ್ತಾನ ನೀ ಯಾಕೆ ಅಲ್ಲಿ ಹೋಗಿ ಅಲ್ಲಿ 3 ಮಂದಿ ಗುರುಗಳು ಕೂತಾರೆ. ಕೃಪಾಚಾರ್ಯ, ಬಿಸುಮಾಚಾರ್ಯ, ಇನ್ನೊಬ್ಯಾರು ದ್ರೋಣಾಚಾರ್ಯ. 3 ಮಂದಿ ಗುರುಗಳು ಕೂತಾರೆ. ಇನ್ನು ಬಂದು ನನ್ನ ಜೋಡಿ ಇನ್ನು ಯುದ್ಧ ಮಾಡೋ ಮತ್ತೆ. ಅಣ್ಣ, ಓ ಸರ್, ಏನು ಗುದ್ದುತ್ತಿರೋ ಅವನ ಎಬ್ಬಿಸ್ತಿರೋ? ಅಲ್ಲೋ ನೀ ಹೇಳವ, ನಾ ಯಾಕೆ ಹೋಗ್ನತಿ ಬಾಳ ಇಲ್ಲಿ ಕುಬಿತ್ತಂದ್ರ ನಾನು ಇಲ್ಲೇ ಕೂತಾನೆ ಫೋನ್ ಹಚ್ಚಾರ ಅವ್ರ ಗುರುವಿಗೆ ಹಿಂಗ್ ಕೇಳಕತ್ತೇನ್ರಿ ಕಲ್ಮೇಶ ಕಾಯಿ ಮಂಟ್ಲ ಅಂತ ಹೇಳಿ. ಅದಕ್ಕೆ ಬಿಡು ಸರ್ ಅದನ್ನ. ಯಾಕಂತಂದ್ರೆ ಇದೇನ್ ದೊಡ್ಡ ಮಾತಲ್ಲ, ನಿಮಗೂ ಭಗವಂತ ಬುದ್ಧಿ ಕೊಟ್ಟನ, ನಮಗೂ ಕೊಟ್ಟನ. ಇಂಥ ಸೊಕ್ಕಿನ ಮಾತ ಆಡಬೇಡ ಅಂತ ಹೇಳಿ ಅರ್ಟಾಳ ಕಲ್ಮೇಶ ನನಗೆ ವಿನಂತಿ. ಇಲ್ಲ, ನೀವೊಂದು ಅನುಭವ ನಾವೊಂದು ಅನುಭವ. ಕಾರ್ಯಕ್ರಮ ಚಂದ ಆಗಂಗಿಲ್ಲ. ಅದು ಕಾರ್ಯಕ್ರಮ ಚಂದ ಮಾಡ್ಬೇಕಂದಿ ಚಂದ ಮಾತಾಡ. ಮತ್ತೆ ಎಲ್ಲೇ ಚಾಲೆಂಜ್ ಕೊಟ್ಟು ಹಾರಿಕೆ ಮಾಡ್ತಾನ ಅಂದಿ ನಮ್ಮ ತಲೆ ಕೆಡುತ್ತೆ. ಮಾರ್ಗ ಅನ್ನೋರು ನಾವು ಸೆಮಿ ಫೈನಲ್ ಇಲ್ಲಿ ಒಂದು ಫೈನಲ್ ಹಾಡು ಮಾರ್ಗ ಕೆಟ್ಟದ ನೋಡ್ದಾಗದ. ಮನೆ ಮಾರನ ಪದ ಹಾಡ ದೇವ್ರ ಚನ್ನಬಸವ ಮಗನ ಹಾಡ ಸಂಗೊಳ್ಳಿ ರಾಯ ಹಾಡ್ತಾರೆ, ಸಿಂಧೂರ್ ಲಕ್ಷ್ಮಣ ಹಾಡ ಯಾವ್ದು ಕೇಳ್ತಿ ಕೇಳ. ಕನಕದಾಸ ಹಾಡ್ತಾರೆ, ಕಾಳಿದಾಸದ ಹಾಡ ಸಿದ್ದೇಶ್ವರ ಸ್ವಾಮಿ ಕೇಳ, ಪುನೀತ್ ರಾಜ್ಕುಮಾರ್ ಅಂತ ಕೇಳ. ನೀ ಹಿಡಿದ ಬಿಟ್ಟಿನ ಹೋಗಿ ಎಳ್ಕೊಂಡು ಬರೋ ಹೋಗ್ಲನ. ಅದಕ್ಕೆ ಇಲ್ಲಿ ಬಂಧುಗಳೇ 5 ನುಡಿ ಹಾಕ್ರಿ, ಒಟ್ಟ ಒಂದು 4 ನುಡಿ ಹಾಡಿ ತಾಳೆ ಕೊಡ್ಬಾರ.